ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಬಾಲಿವುಡ್ ಮೂವಿ ರಾತ್ ಅಕೇಲಿ ಹೈ ದ ಬನ್ಸಲ್ ಮರ್ಡರ್ ಸ್ಟೋರಿನ ನೋಡೋಣ. ಇದು 2025ರಲ್ಲಿ ರಿಲೀಸ್ ಆಗಿದ್ದು ಇದರ IMDb ರೇಟಿಂಗ್ 6.7 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಮೀರಾನ ತೋರಿಸ್ತಾರೆ. ಈಕೆ ಧ್ಯಾನ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಹೊರಗೆ ಕಾಗೆಗಳು ಕೂಗ್ತಿರ್ತವೆ. ಆಗ ಮೀರಾ ಮೇಡ್ನ ಕರೆದು ಕಾಗೆಗಳು ಯಾಕೆ ಕೂಗ್ತಾ ಇವೆ, ಅವುಗಳಿಗೆ ಆಹಾರ ಹಾಕಿಲ್ವಾ ಅಂತ ಕೇಳ್ತಾಳೆ. ಆದ್ರೆ ಮೇಡ್ ದೊಡ್ಡ ಸಾರ್ ಹಾಕ್ತೀನಿ ಅಂತ ಹೇಳ್ತಿದ್ರು ಅಂತ ಹೇಳ್ತಾಳೆ. ಆದ್ರೆ ಕಾಗೆಗಳು ವಿಚಿತ್ರವಾಗಿ ಕೂಗ್ತಿರ್ತವೆ. ಅದಕ್ಕೆ ಮೀರಾ ಏನು ನಡೀತಾ ಇದೆ ಅಂತ ನೋಡಕ್ಕೆ ಹೊರಗೆ ಹೋಗ್ತಾಳೆ. ಇಲ್ಲಿ ಕಾಗೆಗಳು ಸಾಯ್ತಿರ್ತವೆ ಮತ್ತು ಮೀರಾಗೆ ಇಲ್ಲಿ ಒಂದು ಹಂದಿಯ ತಲೆ ಕಾಣುತ್ತೆ. ಅದರ ಸುತ್ತ ರಕ್ತ ಇರುತ್ತೆ ಮತ್ತು ಹಂದಿಯ ತಲೆಯನ್ನ ಪ್ರಭಾತ್ ಮಂಥನ್ ಎಂಬ ಒಂದು ನ್ಯೂಸ್ ಪೇಪರ್ ಮೇಲೆ ಇಟ್ಟಿರ್ತಾರೆ. ಆಕ್ಚುಲಿ ಪ್ರಭಾತ್ ಮಂಥನ್ ಎಂಬ ನ್ಯೂಸ್ ಪೇಪರ್ ನ ಬನ್ಸಲ್ ಫ್ಯಾಮಿಲಿ ನಡೆಸ್ತಿರುತ್ತೆ. ಅದಕ್ಕೆ ಇವರು ಈಗ DGPಗೆ ಕಾಲ್ ಮಾಡ್ತಾರೆ. ಆಗ DGP ಜಟಿಲ್ ಯಾದವ್ನ ಅಲ್ಲಿ ಕಳಿಸ್ತಾನೆ. ಈಗ ಜಟಿಲ್ ಯಾದವ್ ಬನ್ಸಲ್ ಮನೆಗೆ ಬರ್ತಾನೆ. ಇಲ್ಲಿ ಯಾದವ್ಗೆ ಬನ್ಸಲ್ ಫ್ಯಾಮಿಲಿ ಬಗ್ಗೆ ಮೊದಲೇ ಗೊತ್ತಿರುತ್ತೆ ಮತ್ತು ಈ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಅವರು ಡೈರೆಕ್ಟ್ ಆಗಿ DGPಗೆ ಕಾಲ್ ಮಾಡಿರ್ತಾರೆ. ಇಲ್ಲಿ ಯಾದವ್ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ತನ್ನ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಬನ್ಸಲ್ ಫ್ಯಾಮಿಲಿ ಮೆಂಬರ್ ಒಬ್ಬಾತ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಾನೆ. ಈಗ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆದ ಓಂ ಪ್ರಕಾಶ್ ಮತ್ತು ಉಮೇಶ್ ಯಾದವ್ಗೆ, ಸರ್ ನಾವು ಡ್ಯೂಟಿಯಲ್ಲಿ ಇದ್ವಿ, ಮನೆ ಹಿಂದೆಯಿಂದ ಏನೋ ಶಬ್ದ ಬರ್ತಿತ್ತು. ಆಗ ನಾವು ಅಲ್ಲಿ ಬಂದು ನೋಡಿದಾಗ ಯಾರೋ ಇಬ್ಬರು ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಹಾಕೊಂಡು ಈ ಹಂದಿ ತಲೆಯನ್ನ ಇಲ್ಲಿ ಇಟ್ಟು ಹೋದ್ರು. ನಾವು ಅವರನ್ನ ಹಿಡಿಯೋಕೆ ಟ್ರೈ ಮಾಡಿದ್ವಿ, ಆದ್ರೆ ಅವರು ತಪ್ಪಿಸ್ಕೊಂಡ್ರು ಅಂತ ಹೇಳ್ತಾರೆ. ಆಗ ಯಾದವ್ CCTV ನೋಡಿದಾಗ ಯಾರೋ ಇಬ್ಬರು ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಬಂದಿರ್ತಾರೆ. ಯಾದವ್ ಅವರ ಹತ್ರ ಇನ್ನೂ ಮಾತಾಡ್ತಿದ್ದಾಗ ಅಲ್ಲಿ ಆರೋ ಬರ್ತಾನೆ. ಆರೋ ಮೆಂಟಲ್ ಕಂಡೀಷನ್ ಸರಿ ಇರಲ್ಲ. ಅವನು ಇಲ್ಲಿ ಜನರಿಗೆ ಹೊಡಿತಿರ್ತಾನೆ. ಆಗ ಜಟಿಲ್ ಯಾದವ್ ಅವನನ್ನ ಕಂಟ್ರೋಲ್ ಮಾಡ್ತಾನೆ. ಇಲ್ಲಿ ಯಾದವ್ಗೆ ಆರವ್ ಇದೇ ಫ್ಯಾಮಿಲಿ ಮೆಂಬರ್ ಅಂತ ಗೊತ್ತಾಗುತ್ತೆ. ಆತನನ್ನ ಗುರುಮಾತೆ ಕಂಟ್ರೋಲ್ ಮಾಡ್ತಿರ್ತಾಳೆ. ಗುರುಮಾತೆ ಈ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆಗಿರ್ತಾಳೆ. ಈಕೆ ಇವರಿಗೆ ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಮಾಡ್ತಿರ್ತಾಳೆ. ಗುರುಮಾತೆ ಹೆಸರು ಗೀತಾ ಆಗಿರುತ್ತೆ. ಮತ್ತು ಯಾದವ್ಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಬನ್ಸಲ್ ಫ್ಯಾಮಿಲಿ ಗುರುಮಾತೆ ಹೇಳಿದಂಗೆ ಕೇಳ್ತಿರ್ತಾರೆ. ಈಗ ಯಾದವ್ ಹೊರಗೆ ಬಂದಾಗ ಅಲ್ಲಿ DGP ಸಮೀರ್ ವರ್ಮಾ ಬರ್ತಾರೆ. ಇವರು ಯಾದವ್ಗೆ ಈ ಫ್ಯಾಮಿಲಿ ತುಂಬಾ ಪವರ್ಫುಲ್, ಇದೆಲ್ಲ ಯಾರು ಮತ್ತೆ ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಈಗ ಸೀನ್ ಯಾದವ್ ಮನೆ ಕಡೆ ಶಿಫ್ಟ್ ಆಗುತ್ತೆ. ಯಾದವ್ ಫ್ಯಾಮಿಲಿಯಲ್ಲಿ ಅವನ ತಾಯಿ ಮಾತ್ರ ಇರ್ತಾಳೆ. ಯಾದವ್ ತಾಯಿ ಯಾವಾಗಲೂ ಕೆಲಸ ಮಾಡ್ತಿರ್ತಾಳೆ. ಆಗ ಯಾದವ್ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ನೀನು ಮದುವೆ ಆಗು, ರೆಸ್ಟ್ ತಗೋತೀನಿ ಅಂತ ಹೇಳ್ತಾಳೆ. ಏಕೆಂದ್ರೆ ಯಾದವ್ಗೆ ಇನ್ನೂ ಮದುವೆ ಆಗಿರಲ್ಲ. ಅದಕ್ಕೆ ಯಾದವ್ ತಾಯಿ ಅವನ ಮದುವೆ ಹಿಂದೆ ಬಿದ್ದಿರ್ತಾಳೆ. ಈಗ ಪೊಲೀಸರಿಗೆ ಬನ್ಸಲ್ ಮನೆಯಲ್ಲಿ ತಲೆ ಇಟ್ಟು ಹೋದವರ CCTV ಫುಟೇಜ್ ಸಿಕ್ಕಿರುತ್ತೆ. ಅವರು ಅದರಿಂದ ಅವರ ಲೊಕೇಶನ್ ಕೂಡ ಟ್ರೇಸ್ ಮಾಡಿರ್ತಾರೆ. ಈಗ ಪೊಲೀಸರು ಆ ವ್ಯಕ್ತಿಗಳಿದ್ದ ಸ್ಲಮ್ಗೆ ಬರ್ತಾರೆ. ಇಲ್ಲಿ ಇಬ್ಬರಲ್ಲಿ ಒಬ್ಬಾತ ಮಾತ್ರ ಇರ್ತಾನೆ. ಈತ ಪೊಲೀಸರನ್ನ ನೋಡಿ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾದವ್ ಆತನನ್ನ ಫಾಲೋ ಮಾಡ್ತಿದ್ದಾಗ ಒಂದು ಕಡೆ ಸಣ್ಣ ಹುಡುಗರಿಗೆ ನೆಬುಲೈಸರ್ ಇಟ್ಟಿರ್ತಾರೆ. ಏಕೆಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇರುತ್ತೆ. ಯಾದವ್ ಅವರನ್ನ ಇಗ್ನೋರ್ ಮಾಡಿ ಆ ವ್ಯಕ್ತಿನ ಹಿಡಿಯೋಕೆ ಹೋಗ್ತಾನೆ. ತುಂಬಾ ಹೊತ್ತು ಚೇಸ್ ಮಾಡಿದ ಮೇಲೆ ಕೊನೆಗೆ ಆ ವ್ಯಕ್ತಿ ಯಾದವ್ ಕೈಗೆ ಸಿಗ್ತಾನೆ. ಆತ ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಇದೆಲ್ಲ ಯಾರು ಹೇಳಿದಕ್ಕೆ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ಲಾಯರ್ ಅಮೃತ ಬರ್ತಾಳೆ. ಈಕೆ ಆ ವ್ಯಕ್ತಿನ ಬಿಡಿಸಬೇಕು ಅಂತ ಬಂದಿರ್ತಾಳೆ. ಇನ್ನೊಂದು ಕಡೆ DGP ವರ್ಮನ ತೋರಿಸ್ತಾರೆ. ಈತ ರಾಜೇಶ್ ಬನ್ಸಲ್ ಹತ್ರ ಬರ್ತಾನೆ. ರಾಜೇಶ್ ಬನ್ಸಲ್ ಒಂದು ನ್ಯೂಸ್ ಚಾನೆಲ್ ನ ನಡೆಸ್ತಿರ್ತಾನೆ. ಆಕ್ಚುಲಿ ರಾಜೇಶ್ ಬನ್ಸಲ್ ಕೂಡ ಬನ್ಸಲ್ ಫ್ಯಾಮಿಲಿಯ ಮೆಂಬರ್ ಆಗಿರ್ತಾನೆ. ಆದ್ರೆ ಕೆಲವು ಕಾರಣಗಳಿಂದ ಆತ ಫ್ಯಾಮಿಲಿಯಿಂದ ದೂರ ಆಗಿರ್ತಾನೆ. ಆದ್ರೆ ರಾಜೇಶ್ಗೆ ಬನ್ಸಲ್ ಫ್ಯಾಮಿಲಿಯ ಪ್ರಾಪರ್ಟಿ ಮೇಲೆ ಕಣ್ಣು ಇರುತ್ತೆ. ಅದಕ್ಕೆ DGP ಇದೆಲ್ಲ ರಾಜೇಶ್ ಮಾಡಿಸಿರಬಹುದು ಅಂತ ಅವನನ್ನ ಎನ್ಕ್ವೈರಿ ಮಾಡೋಕೆ ಬಂದಿರ್ತಾನೆ. ಇನ್ನೊಂದು ಕಡೆ ಯಾದವ್ ಆ ಇಬ್ಬರು ವ್ಯಕ್ತಿಗಳನ್ನ ಇಟ್ಕೊಂಡಿರ್ತಾನೆ ಮತ್ತು ಅವರಿಗೆ ಇದೆಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಿಜ ಹೇಳ್ತಾರೆ. ಅವರು ನಮಗೆ ಒಂದು ಕಾಲ್ ಬಂದಿತ್ತು, ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ದ ಮತ್ತು ಆತ ಹೇಳಿದಂಗೆ ಮಾಡಿದ್ರೆ ಒಳ್ಳೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಇದು ಪೊಲೀಸ್ ವರೆಗೆ ಹೋಗುತ್ತೆ ಅಂತ ಗೊತ್ತಿದ್ದಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಯಾದವ್ ಈಗ ಬನ್ಸಲ್ ಮನೆಗೆ ಬರ್ತಾನೆ. ಅವನು ಗೇಟ್ ಹತ್ರ ಬಂದು ಹಾರ್ನ್ ಹೊಡಿತಾನೆ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಮಲ್ಕೊಂಡಿರ್ತಾನೆ. ಯಾದವ್ ಸೆಕ್ಯೂರಿಟಿನ ಎಬ್ಬಿಸ್ತಾನೆ. ಆಗ ಯಾದವ್ಗೆ ಮೀರಾ ಕಾಣ್ತಾಳೆ. ಈಕೆ ಮುಖದ ಮೇಲೆ ರಕ್ತದ ಕಲೆಗಳಿರುತ್ತೆ. ಈಕೆ ತುಂಬಾ ಭಯಪಟ್ಟಿರ್ತಾಳೆ ಮತ್ತು ಯಾದವ್ಗೆ ನನ್ನ ಪೂರ್ತಿ ಫ್ಯಾಮಿಲಿನ ಮುಗಿಸ್ಬಿಟ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯಾದವ್ ಆಕೆನ ಒಂದು ಕಡೆ ಕುಂದ್ರಿಸಿ ಗನ್ ತಗೊಂಡು ಒಳಗೆ ನೋಡಕ್ಕೆ ಹೋಗ್ತಾನೆ. ಆಗ ಅವನಿಗೆ ಅಲ್ಲಿ ಆಸ್ತಾ ಕಾಣ್ತಾಳೆ. ಯಾದವ್ ಆಕೆನ ಕೂಡ ಒಂದು ಕಡೆ ಇರುವಂತ ಹೇಳಿ ಸ್ಟೆಪ್ ಏರಿ ಮೇಲೆ ಹೋಗ್ತಾನೆ. ಇಲ್ಲಿ ಯಾದವ್ಗೆ ಸೆಕ್ಯೂರಿಟಿ ಗಾರ್ಡ್ ಓಂ ಪ್ರಕಾಶ್ ಡೆಡ್ ಬಾಡಿ ಕಾಣುತ್ತೆ. ಈತನನ್ನ ತುಂಬಾ ದಾರುಣವಾಗಿ ಕೊಂದಿರ್ತಾರೆ. ಆ ರೂಮಲ್ಲಿದ್ದ ಒಂದು ಕಿಟಕಿ ಮುರಿದು ಹೋಗಿರುತ್ತೆ. ಯಾದವ್ ಅಲ್ಲಿ ಹೋಗಿ ನೋಡಿದಾಗ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇನ್ನೊಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಈಗ ಯಾದವ್ ಒಂದೊಂದಾಗಿ ರೂಮ್ ಗಳನ್ನ ಚೆಕ್ ಮಾಡ್ತಾನೆ. ಇಲ್ಲಿ ಯಾದವ್ ಮುಂದೆ ಹೋದಂತೆ ಒಂದೊಂದು ಡೆಡ್ ಬಾಡಿ ಕಾಣುತ್ತೆ. ಇಲ್ಲಿ ಬನ್ಸಲ್ ಫ್ಯಾಮಿಲಿಯ 5 ಮೆಂಬರ್ ಅನ್ನ ಯಾರೋ ಅತಿ ದಾರುಣವಾಗಿ ಕೊಂದಿರ್ತಾರೆ. ಅದಕ್ಕೆ ಯಾದವ್ DGP ವರ್ಮಗೆ ಕಾಲ್ ಮಾಡಿ ಹೇಳ್ತಾನೆ. ಈಗ ಇಲ್ಲಿ ಆಂಬ್ಯುಲೆನ್ಸ್ ಬರುತ್ತೆ. DGP ವರ್ಮ ಕೂಡ ಬಂದಿರ್ತಾನೆ. ಈತ ಯಾದವ್ಗೆ ಅಷ್ಟಕ್ಕೂ ಇದು ಯಾರು ಮಾಡಿರ್ಬೇಕು ಅಂತ ಹೇಳ್ತಾನೆ. ಇಲ್ಲಿ ಇವರಿಗೆ ಸೆಕ್ಯೂರಿಟಿ ಗಾರ್ಡ್ ಓಂ ಪ್ರಕಾಶ್ ಇನ್ನು ಜೀವಂತವಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಒಂದೊಂದಾಗಿ ಎಲ್ಲರೂ ಬರ್ತಾರೆ.
ಇಲ್ಲಿ SP ಚೌಹಾನ್ ಕೂಡ ಬರ್ತಾನೆ. ಈತನಿಗೆ ಇನ್ವೆಸ್ಟಿಗೇಷನ್ ಬಗ್ಗೆ ಸರಿಯಾಗಿ ನಾಲೆಜ್ ಇರಲ್ಲ, ಆದ್ರೆ ಫುಲ್ ಆಟಿಟ್ಯೂಡ್ ತೋರಿಸ್ತಿರ್ತಾನೆ. ಆಮೇಲೆ ಇಲ್ಲಿ ಫಾರೆನ್ಸಿಕ್ ನವರು ಕೂಡ ಬರ್ತಾರೆ. ಇದರಲ್ಲಿ ಡಾಕ್ಟರ್ ಪಾಣಿಕರ್ ಇರ್ತಾರೆ. ಇವರು ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಈಕೆ ಯಾದವ್ಗೆ ಇಲ್ಲಿ ಒಂದು ಎವಿಡೆನ್ಸ್ ಕೂಡ ಮಿಸ್ ಆಗಬಾರ್ದು, ನಿಮ್ಮವರನ್ನ ಜಾಸ್ತಿ ತಿರುಗಾಡಬೇಡ ಅಂತ ಹೇಳು ಅಂತ ಹೇಳ್ತಾಳೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಯಾದವ್ ಮನೆಯಲ್ಲಿ ಇರ್ತಾನೆ. ಆಗ ಅಲ್ಲಿ ರಾಧಾ ಬರ್ತಾಳೆ. ರಾಧಾ ಯಾದವ್ನ ಲವ್ ಮಾಡ್ತಿರ್ತಾಳೆ. ಇವರು ಮದುವೆ ಆಗ್ಬೇಕು ಅಂದ್ಕೊಂಡಿರ್ತಾರೆ, ಆದ್ರೆ ಇನ್ನು ಟೈಮ್ ಕೂಡಿ ಬಂದಿರಲ್ಲ. ಈಗ ಯಾದವ್ ಅವನ ತಾಯಿ ಮತ್ತು ರಾಧಾ ಒಟ್ಟಿಗೆ ಊಟ ಮಾಡ್ತಾರೆ. ಅದಾದ ಮೇಲೆ ಯಾದವ್ ಮೀರಾನ ಎನ್ಕ್ವೈರಿ ಮಾಡೋಕೆ ಬರ್ತಾನೆ. ಇಲ್ಲಿ ಯಾದವ್ ಮೀರಾಗೆ ಅವತ್ತು ರಾತ್ರಿ ಏನು ನಡೀತು ಅಂತ ನನಗೆ ಡೀಟೇಲ್ ಆಗಿ ಹೇಳು ಅಂತ ಹೇಳ್ತಾನೆ. ಆಗ ಮೀರಾ, ಅವತ್ತು ನಾನು ರೂಮಲ್ಲಿ ಇದ್ದೆ, ಆಗ ಹೊರಗಡೆ ಏನೋ ಶಬ್ದ ಬರ್ತಿತ್ತು. ಹೊರಗೆ ಹೋಗಿ ನೋಡಿದಾಗ ಆರೋ ನನ್ನ ಸಾಯಿಸೋಕೆ ಬರ್ತಿದ್ದ. ನಾನು ಅಲ್ಲಿಂದ ಸರಿದಾಗ ಆತ ಓಂ ಪ್ರಕಾಶ್ನ ಕೊಂದ್ಬಿಟ್ಟ. ಇದರಿಂದ ನನಗೆ ಭಯವಾಗಿ ನಾನು ಆಸ್ತಾ ಮತ್ತು ರಿಹಾನ್ ಹತ್ರ ಹೋದೆ. ಅವರಿಗೆ ರೂಮ್ನಿಂದ ಹೊರಗೆ ಬರಬೇಡಿ, ಅಪಾಯ ಇದೆ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ನ ಎಬ್ಬಿಸೋಕೆ ಹೋದೆ. ಆಗ ನಾನು ಆರೋ ಡೆಡ್ ಬಾಡಿನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೋಡಿದೆ ಅಂತ ಹೇಳ್ತಾಳೆ. ಸೀನ್ ಈಗ ಡಾಕ್ಟರ್ ಪಣಿಕರ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಇಲ್ಲಿ ಕೊಲೆ ಮಾಡಲು ಉಪಯೋಗಿಸಿದ ವೆಪನ್ ಒಂದೇ ರೀತಿಯಾಗಿದೆ. ಎಲ್ಲರನ್ನ ಒಂದೇ ವಸ್ತುವಿನಿಂದ ಕೊಂದಿದ್ದಾರೆ. ಆದ್ರೆ ಸಾಯುವಾಗ ವಿಕ್ಟಮ್ ಎಲ್ಲಾ ನಿದ್ದೆಯಲ್ಲಿ ಇದ್ರು, ಏಕೆಂದ್ರೆ ಕೊಲೆ ಆದಾಗ ಎಲ್ಲರೂ ಒಂದೇ ಕಡೆ ಇದ್ರು, ಯಾರು ತಮ್ಮನ್ನ ಕಾಪಾಡಿಕೊಳ್ಳಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಓಂ ಪ್ರಕಾಶ್ ನ ತೋರಿಸ್ತಾರೆ. ಈತ ICU ನಲ್ಲಿರ್ತಾನೆ. ಈಗ ಇವನ ಆರೋಗ್ಯ ಸ್ಟೇಬಲ್ ಆಗಿರುತ್ತೆ, ಆದ್ರೆ ಇನ್ನು ಸ್ಟೇಟ್ಮೆಂಟ್ ಕೊಡೋ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಈಗ SP ಚೌಹಾನ್ ನ ತೋರಿಸ್ತಾರೆ. ಈತ ಲಾಕಪ್ ನಲ್ಲಿ ಬನ್ಸಲ್ ಮನೆಯಲ್ಲಿ ಹಂದಿಯ ತಲೆ ಇಟ್ಟು ಹೋದ ಇಬ್ಬರನ್ನ ತುಂಬಾ ಹೊಡಿತಿರ್ತಾನೆ. ಇದರಿಂದ ಒಬ್ಬಾತನ ಕಣ್ಣು ಡ್ಯಾಮೇಜ್ ಆಗುತ್ತೆ ಮತ್ತು ಇನ್ನೊಬ್ಬನನ್ನ ಹಾಸ್ಪಿಟಲ್ ನಲ್ಲಿ ಜಾಯಿನ್ ಮಾಡಲಾಗುತ್ತೆ. ಈ ನ್ಯೂಸ್ ಟಿವಿಯಲ್ಲಿ ಲೀಕ್ ಆಗುತ್ತೆ. ಇದರಿಂದ ಹ್ಯೂಮನ್ ರೈಟ್ಸ್ ನವರು SP ಚೌಹಾನ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಆಗ DGP ವರ್ಮಾ SP ಚೌಹಾನ್ಗೆ ಇದೆಲ್ಲ ನಿನ್ನಿಂದನೇ ಆಗಿದ್ದು, ಅದಕ್ಕೆ ಇದನ್ನ ನೀನೇ ಕಂಟ್ರೋಲ್ ಮಾಡು ಅಂತ ಹೇಳ್ತಾನೆ. ಈಗ ಯಾದವ್ ಮಹೇಂದ್ರ ಬನ್ಸಲ್ ಮಗಳು ಆಸ್ತಾನ ಎನ್ಕ್ವೈರಿ ಮಾಡೋಕೆ ಹೋಗ್ತಾನೆ, ಏಕೆಂದ್ರೆ ಕೊಲೆ ನಡೆದ ಟೈಮಲ್ಲಿ ಆಸ್ತಾ ಕೂಡ ಮನೆಯಲ್ಲೇ ಇರ್ತಾಳೆ. ಇಲ್ಲಿ ಆಸ್ತಾ ಯಾದವ್ಗೆ, ನಾನು ರೂಮಲ್ಲಿದ್ದಾಗ ಹೊರಗಡೆಯಿಂದ ಏನೋ ಶಬ್ದ ಬರ್ತಿತ್ತು, ನಾನು ಹೊರಗೆ ಹೋಗಿ ನೋಡಿದಾಗ ಅಲ್ಲಿ ಓಂ ಪ್ರಕಾಶ್ ಇದ್ದ. ಪ್ರಕಾಶ್ ಎಲ್ಲ ಡೋರ್ಗಳು ಲಾಕ್ ಇದ್ದಾವೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದ ಅಂತ ಹೇಳ್ತಾಳೆ. ಮತ್ತು ನಾನು ರೂಮ್ ಒಳಗೆ ಹೋದೆ, ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಶಬ್ದ ಬರ್ತಿತ್ತು. ನಾನು ಮತ್ತೆ ಹೊರಗೆ ಹೋಗಿ ನೋಡಿದಾಗ ಅಲ್ಲಿ ಮೀರಾ ಇದ್ಲು. ಮೀರಾ, ಇಲ್ಲಿ ಅಪಾಯ ಇದೆ, ನೀನು ರೂಮ್ ಒಳಗೆ ಇರು ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಆಗ ಯಾದವ್, ನಿನಗೆ ಯಾರ ಮೇಲೆ ಡೌಟ್ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಆಸ್ತಾ, ನನಗೆ ಗುರುಮಾತೆ ಮೇಲೆ ಡೌಟ್ ಇದೆ, ಏಕೆಂದ್ರೆ ಆಕೆ ಬಂದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಯ್ತು ಮತ್ತು ನನ್ನ ಫ್ಯಾಮಿಲಿಯ ತುಂಬಾ ಪ್ರಾಪರ್ಟಿಗಳನ್ನ ಅವರ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಯಾದವ್ ಈಗ ಗುರುಮಾತೆಯನ್ನ ಮಾತಾಡ್ಸೋಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಗುರುಮಾತೆ ಒಗ್ಗಟ್ಟುಗಳಲ್ಲಿ ಮಾತಾಡ್ತಿರ್ತಾಳೆ. ಯಾದವ್ಗೆ ಏನೂ ಅರ್ಥವಾಗಲ್ಲ. ಅದಕ್ಕೆ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಯಾದವ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ 1 ವರ್ಷದ ಹಿಂದೆ ಜನವರಿ 28ಕ್ಕೆ ಮೀರಾ ಮಗನ ಡೆತ್ ಆಗಿರುತ್ತೆ. ಅವನ ಸ್ಮರಣೆಗಾಗಿ ಎಲ್ಲರೂ ಒಟ್ಟಿಗೆ ಬಂದಿರ್ತಾರೆ. ಆದ್ರೆ ಅವತ್ತೇ ಬನ್ಸಲ್ ಫ್ಯಾಮಿಲಿನ ಯಾರೋ ಮುಗಿಸ್ಬಿಟ್ಟಿರ್ತಾರೆ. ಈಗ ಯಾದವ್ ಮೀರಾ ಹಸ್ಬೆಂಡ್ ಡಾಕ್ಟರ್ ಖನ್ನಾನ ಭೇಟಿ ಆಗ್ತಾನೆ. ಈತ ಈಗ ಮೀರಾನಿಂದ ಸಪರೇಟ್ ಆಗಿರ್ತಾನೆ. ಯಾದವ್ ಮೀರಾ ಮತ್ತು ಅವನ ಮಗನ ಬಗ್ಗೆ ಖನ್ನಾಗೆ ಕೇಳ್ತಾನೆ. ಅದಕ್ಕೆ ಖನ್ನಾ, ತನ್ನ ಮಗ ಅರ್ಜುನ್ಗೆ ಒಂದು ರೇರ್ ಡಿಸೀಸ್ ಇತ್ತು, ಅದಕ್ಕೆ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅರ್ಜುನ್ನ ಕಾಪಾಡೋಕೆ ಆಗಿಲ್ಲ. ಅದಾದ ಮೇಲೆ ನಾನು ಮತ್ತು ಮೀರಾ ಸಪರೇಟ್ ಆದ್ವಿ. ಈಗ ನಾನು ಲಂಡನ್ ನಲ್ಲಿರ್ತೀನಿ, ಒಂದು ಕೇಸ್ ವಿಷಯದಲ್ಲಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಡಾಕ್ಟರ್ ಪಾಣಿಕರ್ ಎಲ್ಲರನ್ನ ಕರ್ಕೊಂಡು ಬನ್ಸಲ್ ಫಾರ್ಮ್ ಹೌಸ್ಗೆ ಹೋಗ್ತಾಳೆ. ಇಲ್ಲಿ ಈಕೆ ಕೊಲೆ ಹೇಗೆ ಆಗಿರ್ಬೋದು ಅಂತ ಅವರಿಗೆ ಡೆಮಾನ್ಸ್ಟ್ರೇಷನ್ ಕೊಡ್ತಾಳೆ. ಎಲ್ಲರಿಗೆ ಆರೋ ಮೇಲೆ ಡೌಟ್ ಇರುತ್ತೆ, ಏಕೆಂದ್ರೆ ಆರೋ ಮೆಂಟಲ್ ಕಂಡೀಷನ್ ಸರಿ ಇರಲ್ಲ. ಅದರ ಜೊತೆಗೆ ಅವನು ಡ್ರಗ್ಸ್ ತಗೋತಿರ್ತಾನೆ ಮತ್ತು ಮೀರಾ ಕೂಡ ಅವನು ಆಕೆನ ಕೊಲ್ಲೋಕೆ ಬರ್ತಿದ್ದ ಅಂತ ಹೇಳಿರ್ತಾಳೆ. ಆದ್ರೆ ಮೀರಾ ಮಿಸ್ ಆದಾಗ ಆರೋ ಸೆಕ್ಯೂರಿಟಿ ಗಾರ್ಡ್ ಓಂ ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಓಂ ಪ್ರಕಾಶ್ ಕಾಲಿಂದ ಆರೋಗೆ ಒದ್ದಿದ್ದರಿಂದ ಅವನು ಕಿಟಕಿಯಿಂದ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದು ಸತ್ತೋಗಿರ್ತಾನೆ. ಈಗ ಯಾದವ್ ಮೀರಾನ ಎನ್ಕ್ವೈರಿ ಮಾಡ್ತಾನೆ ಮತ್ತು ಆಕೆಗೆ ಅರ್ಜುನ್ ಬಗ್ಗೆ ಕೇಳ್ತಾನೆ. ಇಲ್ಲಿ ಯಾದವ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಅರ್ಜುನ್ ಸತ್ತ ಮೇಲೆ ಮೀರಾ ಒಂದು ರೀತಿಯ ಡ್ರಗ್ಸ್ ತಗೋತಿರ್ತಾಳೆ. ಈ ಡ್ರಗ್ಸ್ ನಿಂದ ನಿದ್ದೆ ಬರ್ತಿರುತ್ತೆ. ಇದೇ ಡ್ರಗ್ಸ್ ಕೊಲೆಯಾದ ಫ್ಯಾಮಿಲಿ ಮೆಂಬರ್ಸ್ ಬಾಡಿಯಲ್ಲಿ ಕೂಡ ಸಿಕ್ಕಿರುತ್ತೆ. ಅದಕ್ಕೆ ಯಾದವ್ ಮೀರಾಗೆ, ನೀವೇ ಅವರಿಗೆ ಡ್ರಗ್ಸ್ ಕೊಟ್ಟಿರಬಹುದಾ ಅಂತ ಕೇಳ್ತಾನೆ. ಎಲ್ಲರಿಗೆ ಆರೋ ಮೇಲೆ ಡೌಟ್ ಇದ್ರೆ ಯಾದವ್ಗೆ ಮಾತ್ರ ಮೀರಾ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಅವನು ಈ ಎಲ್ಲಾ ವಿಷಯ DGPಗೆ ಹೇಳಿದಾಗ ಆತ ಇದರ ಮೇಲೆ ಮತ್ತೆ ರಿಸರ್ಚ್ ಮಾಡುವಂತೆ ಡಾಕ್ಟರ್ ಪಾಣಿಕರ್ಗೆ ಹೇಳ್ತಾನೆ. ಇದರಿಂದ ಪಾಣಿಕರ್ ಸ್ವಲ್ಪ ಅಪ್ಸೆಟ್ ಆಗ್ತಾಳೆ, ಏಕೆಂದ್ರೆ ಯಾದವ್ ಇದೇ ವಿಷಯವಾಗಿ ಡಾಕ್ಟರ್ ಪಾಣಿಕರ್ನ ಪದೇ ಪದೇ ಕೇಳ್ತಿರ್ತಾನೆ. ಇಲ್ಲಿ ಯಾದವ್ ಡಾಕ್ಟರ್ ಪಾಣಿಕರ್ಗೆ ಅರ್ಜುನ್ಗೆ ಇದ್ದ ರೋಗದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ಅವನಿಗೆ ಆರೋಗ್ಯ ಸರಿ ಇದ್ದಿಲ್ಲ, ಆದ್ರೆ ಅವನ ತಂದೆ ಖನ್ನಾ ಹೇಳುವಂತೆ ಒಂದೇ ವಾರದಲ್ಲಿ ಸಾಯುವಂತ ರೋಗ ಅದಲ್ಲ, ಆದ್ರೆ ಅವನ ಇನ್ಫೆಕ್ಷನ್ ಗ್ರೋ ಆಗ್ತಿತ್ತು, ಅವನಿಗೆ ಉಸಿರಾಡಲು ನೆಬುಲೈಸರ್ ಅವಶ್ಯಕತೆ ಇತ್ತು ಅಂತ ಹೇಳ್ತಾಳೆ. ನೆಬುಲೈಸರ್ ಹೆಸರು ಕೇಳಿ ಯಾದವ್ಗೆ ತಾನು ಸ್ಲಮ್ನಲ್ಲಿ ನೋಡಿದ ದೃಶ್ಯ ನೆನಪಾಗುತ್ತೆ. ಇಲ್ಲಿ ಸಣ್ಣ ಮಕ್ಕಳಿಗೆ ನೆಬುಲೈಸರ್ ಹಾಕಿರ್ತಾರೆ. ಇವರು ಅರ್ಜುನ್ ರಿಪೋರ್ಟ್ ಚೆಕ್ ಮಾಡಿದಾಗ ಡಾಕ್ಟರ್ ಪಾಣಿಕರ್ ಇದು ಫೇಕ್ ರಿಪೋರ್ಟ್ ಅಂತ ಹೇಳ್ತಾಳೆ, ಏಕೆಂದ್ರೆ ಮಗು ಎಷ್ಟೇ ವೀಕ್ ಆಗಿದ್ದರೂ ಒಂದೇ ವಾರದಲ್ಲಿ ಸಾಯಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಲಾಯರ್ ಅಮೃತ ಕಡೆ ಶಿಫ್ಟ್ ಆಗುತ್ತೆ. ಜಟಿಲ್ ಯಾದವ್ ಅಮೃತನ ಭೇಟಿಯಾಗೋಕೆ ಬಂದಿರ್ತಾನೆ. ಇಲ್ಲಿ ಯಾದವ್ ಅಮೃತಾಗೆ, ಆ ಮಕ್ಕಳಿಗೆ ಏನಾಗಿದೆ, ಅವರಿಗೆ ಯಾಕೆ ನೆಬುಲೈಸರ್ ಹಾಕಿದ್ದೀರಾ ಅಂತ ಕೇಳ್ತಾನೆ.
ಅದಕ್ಕೆ ಅಮೃತ, ಅವತ್ತು ಜನವರಿ 26 ಗಣರಾಜ್ಯೋತ್ಸವದ ದಿನ. ಎಲ್ಲ ಮಕ್ಕಳು ತುಂಬಾ ಸಂತೋಷದಿಂದ ಇದ್ರು. ಅವರು ಕ್ಲಾಸ್ ರೂಮಲ್ಲಿ ಇದ್ದಾಗ ಶಾಲೆಯ ಪಕ್ಕದಲ್ಲಿದ್ದ ಫ್ಯಾಕ್ಟರಿಯಿಂದ ವಿಷಪೂರಿತ ಗಾಳಿ ಬಂತು. ಆ ಮಕ್ಕಳು ಉಸಿರಾಡೋಕೆ ಕಷ್ಟಪಡ್ತಿದ್ರು. ಅವತ್ತು 9 ಮಕ್ಕಳು ಸತ್ತೋದ್ರು. ಆದ್ರೆ ಉಳಿದವರು ನೆಬ್ಯುಲೈಸರ್ ಮೇಲೆ ಜೀವಂತವಾಗಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯಾದವ್ ಆ ಫ್ಯಾಕ್ಟರಿ ಹತ್ರ ಹೋಗ್ತಾನೆ. ಈತ ಇಲ್ಲಿ ಸರ್ಚ್ ಮಾಡಿದಾಗ ಅವನಿಗೆ ಅಲ್ಲಿ ಕೆಲವು ಎವಿಡೆನ್ಸ್ ಗಳು ಸಿಗುತ್ತೆ. ಸದ್ಯಕ್ಕಂತೂ ಈ ಫ್ಯಾಕ್ಟರಿ ಕ್ಲೋಸ್ ಆಗಿರುತ್ತೆ ಮತ್ತು ಇದು ಒಂದು ಕೊರಿಯನ್ ಬೇಸ್ ಕಂಪನಿ ಆಗಿರುತ್ತೆ. ಈಗ ನೆಕ್ಸ್ಟ್ ಡೇ ಯಾದವ್ ಮೀರಾನ ಕರೀತಾನೆ ಮತ್ತು ಆಕೆಗೆ ಅವತ್ತು ಸ್ಕೂಲಲ್ಲಿ ಆದ ಟ್ರಾಜಿಡಿಯಲ್ಲಿ ನೀವು ಕೂಡ ಇದ್ರಿ. ಅವತ್ತು ಗಣರಾಜ್ಯೋತ್ಸವದ ದಿನ ನೀವು ಚೀಫ್ ಗೆಸ್ಟ್ ಆಗಿ ಸ್ಕೂಲ್ಗೆ ಹೋಗಿದ್ರಿ. ನಿಮ್ಮ ಜೊತೆ ನಿಮ್ಮ ಮಗ ಅರ್ಜುನ್ ಕೂಡ ಇದ್ದ. ಅವನ ಆರೋಗ್ಯ ಮೊದಲೇ ಸರಿ ಇರಲಿಲ್ಲ. ಇದರಿಂದ ಫ್ಯಾಕ್ಟರಿಯಿಂದ ಬಂದ ಗ್ಯಾಸ್ನಿಂದ ನಿಮ್ಮ ಮಗ ಅರ್ಜುನ್ ಕೂಡ ಸತ್ತೋದ. ಇದನ್ನೇ ಅನ್ನೋದು ಕರ್ಮ ಅಂತ, ಏಕೆಂದ್ರೆ ಆ ಫ್ಯಾಕ್ಟರಿ ನಿಮ್ದು ಅಂತ ಹೇಳ್ತಾನೆ. ಆಕ್ಚುಲಿ ಆ ಫ್ಯಾಕ್ಟರಿ ಮೀರಾ ಬನ್ಸಲ್ದಾಗಿರುತ್ತೆ. ಈಗ ಯಾದವ್ ಇನ್ನು ಮಾತಾಡ್ತಿದ್ದಾಗ ಅಲ್ಲಿ ಮೀರಾ ಲಾಯರ್ ಬರ್ತಾಳೆ. ಅದಕ್ಕೆ ಯಾದವ್ಗೆ ಮೀರಾ ಜೊತೆ ಜಾಸ್ತಿ ಮಾತಾಡೋಕೆ ಆಗಲ್ಲ. ಲಾಯರ್ ಮೀರಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಇಲ್ಲಿ ಡಿಜಿಪಿ ಬರ್ತಾನೆ. ಈ ಕೇಸ್ನ ಆದಷ್ಟು ಬೇಗ ಕ್ಲೋಸ್ ಮಾಡುವಂತೆ ಪ್ರೆಷರ್ ಇರುತ್ತೆ, ಏಕೆಂದ್ರೆ ಬನ್ಸಲ್ ಫ್ಯಾಮಿಲಿ ಶ್ರೀಮಂತರಾಗಿರ್ತಾರೆ. ಅದಕ್ಕೆ ಡಿಜಿಪಿ ಇದೆಲ್ಲ ಆರೋಪ ಮಾಡಿದ್ದಾನೆ ಅಂತ ಅವನ ಮೇಲೆ ಹಾಕಿ ಕೇಸ್ನ ಕ್ಲೋಸ್ ಮಾಡುವಂತೆ ಹೇಳ್ತಾನೆ. ಏಕೆಂದ್ರೆ ಆರೋ ಡ್ರಗ್ಸ್ ತಗೋತಿದ್ದ. ಅದಕ್ಕೆ ಅವನು ವಿಕ್ಟಮ್ ಮಾಡ್ತಿದ್ದ ಊಟದಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಅವರನ್ನು ಕೊಂದ ಅಂತ ನಾಳೆ ಪ್ರೆಸ್ ಮೀಟ್ ನಲ್ಲಿ ಹೇಳ್ತೀವಿ. ನೀನು ಕೂಡ ಇದೇ ಹೇಳು ಅಂತ ಹೇಳ್ತಾರೆ. ಆದ್ರೆ ಯಾದವ್ಗೆ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಕೇಸ್ನ ಸಾಲ್ವ್ ಮಾಡಬೇಕು ಅನ್ಕೋತಾನೆ. ಈಗ ಯಾದವ್ ಹತ್ರ ಇದೊಂದೇ ರಾತ್ರಿ ಉಳಿದಿರುತ್ತೆ, ಏಕೆಂದ್ರೆ ಬೆಳಗ್ಗೆ ಡಿಜಿಪಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಆರವೇ ಕಿಲ್ಲರ್ ಅಂತ ಹೇಳಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಯಾದವ್ ಡಾಕ್ಟರ್ ಪಾಣಿಕರ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳ್ತಾನೆ ಮತ್ತು ಇವತ್ತೇ ನಾವು ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಯಾದವ್ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ತಾನೆ, ಏಕೆಂದ್ರೆ ಓಂ ಪ್ರಕಾಶ್ಗೆ ಎಚ್ಚರಿಕೆ ಆಗಿರುತ್ತೆ. ಓಂ ಪ್ರಕಾಶ್ ಇಲ್ಲಿ ಯಾದವ್ಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಓಂ ಪ್ರಕಾಶ್ ಯಾದವ್ಗೆ, ಅವತ್ತು ರಾತ್ರಿ ನಾನು ರೌಂಡಿಂಗ್ಸ್ ಮಾಡ್ತಿದ್ದಾಗ ಒಂದು ಡೋರ್ ಓಪನ್ ಇತ್ತು. ಆಗ ಅಲ್ಲಿ ಆಸ್ತಾ ಬಂದ್ಲು. ಅವರು ನನಗೆ ಡೋರ್ ಕ್ಲೋಸ್ ಮಾಡುವಂತೆ ಹೇಳಿದ್ರು. ಅದಕ್ಕೆ ನಾನು ಆ ಡೋರ್ ಕ್ಲೋಸ್ ಮಾಡಿ ಮನೆಯ ಬೇರೆ ಡೋರ್ ಓಪನ್ ಆಗಿದ್ದೇನೆ ಅಂತ ನೋಡೋಕೆ ಹೋಗಿದ್ದೆ. ಆಗ ಆರೋ ಮೀರಾನ ಕೊಲ್ಲೋಕೆ ಹೋಗ್ತಿದ್ದ. ಮೀರಾ ಮೇಡಮ್ ಸರದಾಗ ಆರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದ. ನಾನು ನನ್ನ ಪ್ರಾಣ ಕಾಪಾಡಿಕೊಳ್ಳೋಕೆ ಅವನನ್ನ ಕಾಲಿಂದ ಒದ್ದೆ. ಆಗ ಅವನು ಕಿಟಕಿಯಿಂದ ಹೊರಗೆ ಬಿದ್ದ ಅಂತ ಹೇಳ್ತಾನೆ. ಆಗ ಜಟಿಲ್ ಯಾದವ್ ಓಂ ಪ್ರಕಾಶ್ಗೆ ನಿನ್ನ ಸ್ಟೋರಿ ಮುಗಿತಾ ಅಂತ ಕೇಳ್ತಾನೆ ಮತ್ತು ಈಗ ಯಾದವ್ ತನ್ನ ಸ್ಟೋರಿ ಹೇಳ್ತಾನೆ. ಯಾದವ್ ಓಂ ಪ್ರಕಾಶ್ಗೆ ಅವತ್ತು ನಡೆದಿದ್ದೇ ಬೇರೆ, ಯಾಕಂದ್ರೆ ಎಲ್ಲರನ್ನ ಕೊಂದಿದ್ದು ಆರವಲ್ಲ ನೀನು, ಮತ್ತು ಹಂದಿ ತಲೆಯನ್ನ ಮನೆಯಲ್ಲಿ ಇಡುವಂತೆ ಆ ಇಬ್ಬರು ವ್ಯಕ್ತಿಗಳಿಗೆ ಫೋನ್ ಮಾಡಿ ಹೇಳಿದ್ದು ಕೂಡ ನೀನೇ. ಏಕೆಂದ್ರೆ ಆ ಡೋರ್ನ ಓಪನ್ ಮಾಡಿದ್ದು ಆರವ್, ಅದನ್ನ ಓಪನ್ ಮಾಡುವಂತೆ ಹೇಳಿದ್ದು ಕೂಡ ನೀನೇ. ಏಕೆಂದ್ರೆ ನೀನು ಆರವ್ಗೆ ಡ್ರಗ್ಸ್ ಕೊಡ್ತಿದ್ದೆ. ಅವತ್ತು ಕೂಡ ಆರವ್ ನೀನು ಡ್ರಗ್ಸ್ ತರ್ತೀನಿ ಅಂತ ಹೇಳಿದ್ದಕ್ಕೆ ಡೋರ್ ಓಪನ್ ಮಾಡಿದ್ದ. ಅವನು ಆ ಟೈಮಲ್ಲಿ ಆಸ್ತಾ ಮತ್ತು ರೋಹನ್ ರೂಮಲ್ಲಿ ಇದ್ದ. ಅವನು ಡ್ರಗ್ಸ್ ತಗೊಂಡ ಮೇಲೆ ತನ್ನ ರೂಮ್ಗೆ ಹೋಗಿದ್ದ. ಇದೇ ಸರಿಯಾದ ಟೈಮ್ ಅಂತ ನೀನು ಒಂದೊಂದಾಗಿ ಎಲ್ಲರನ್ನ ಕೊಂದೆ. ನೀನು ಅವರು ಅವತ್ತು ಕುಡಿದ ಪಾಯಸದಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ದರಿಂದ ಅವರು ನಿದ್ದೆಯಲ್ಲಿ ಇದ್ರು. ಅದಕ್ಕೆ ನೀನು ಈಸಿಯಾಗಿ ಅವರನ್ನ ಕೊಂದೆ. ನೀನು ಮಹೇಂದ್ರ ಬನ್ಸಲ್ನ ಕೊಲ್ತಿದ್ದಾಗ ಅಲ್ಲಿ ಆರೋ ಬಂದಿದ್ದ. ಅದಕ್ಕೆ ಆರೋ ನಿನ್ನಿಂದ ಕತ್ತಿ ತಗೊಂಡು ನಿನ್ನ ಹಿಂದೆ ಬಿದ್ದಿದ್ದ. ಆಗ ಅದೇ ಟೈಮಲ್ಲಿ ಮೀರಾ ಹೊರಗೆ ಬಂದಿದ್ದರಿಂದ ಆರೋ ಕತ್ತಿ ಹಿಡ್ಕೊಂಡು ಬರೋದನ್ನ ನೋಡಿ ಅವನು ತನ್ನನ್ನೇ ಸಾಯಿಸೋಕೆ ಬಂದಿದ್ದ ಅಂತ ತಿಳ್ಕೊಂಡ್ಲು. ಆದ್ರೆ ಆರವ್ ನಿನ್ನ ಕೊಲ್ಲೋಕೆ ಬರ್ತಿದ್ದ. ಆದ್ರೂ ಅವನು ಆಲ್ಮೋಸ್ಟ್ ನಿನ್ನ ಕೊಂದಿದ್ದ. ಆದ್ರೆ ನೀನು ಕ್ವಿಕ್ ಹೊಡೆದಿದ್ದಕ್ಕೆ ಅವನು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದ ಅಂತ ಹೇಳ್ತಾನೆ. ಆದ್ರೆ ಅವತ್ತು ಮೀರಾ ಮತ್ತು ಆಸ್ತಾ ಉಳ್ಕೊಂಡಿರ್ತಾರೆ, ಏಕೆಂದ್ರೆ ಆಸ್ತಾಗೆ ಹಾಲಂದ್ರೆ ಅಲರ್ಜಿ ಇರುತ್ತೆ. ಅದಕ್ಕೆ ಆಕೆ ಪಾಯಸ ತಿಂದಿರಲ್ಲ. ಇನ್ನು ಮೀರಾಗೆ ಅವತ್ತು ಪಾಯಸ ತಿನ್ನೋ ಮೂಡಿದ್ದಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಓಂ ಪ್ರಕಾಶ್ ಕನ್ಫ್ಯೂಸ್ ಮಾಡ್ತಾನೆ. ಅವನು ಹೌದು ನಾನೇ ಅವರನ್ನೆಲ್ಲ ಕೊಂದಿದ್ದು ಅಂತ ಹೇಳ್ತಾನೆ. ಅಂದರೆ ಕಿಲ್ಲರ್ ಓಂ ಪ್ರಕಾಶ್ ಆಗಿರ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಆಕ್ಚುಲಿ ಅವತ್ತು ಗ್ಯಾಸ್ ಟ್ರಾಜಿಡಿಯಲ್ಲಿ ಸ್ಕೂಲಲ್ಲಿ ಸತ್ತ 9 ಮಕ್ಕಳಲ್ಲಿ ಓಂ ಪ್ರಕಾಶ್ ಮಗಳು ರಾಣಿ ಕೂಡ ಇರ್ತಾಳೆ. ಓಂ ಪ್ರಕಾಶ್ ಆಕೆಯನ್ನ ಕಾಪಾಡೋಕೆ ತುಂಬಾ ಟ್ರೈ ಮಾಡ್ತಾನೆ. ಅವನು ಬನ್ಸಲ್ ಫ್ಯಾಮಿಲಿ ಹತ್ರನೂ ಹೆಲ್ಪ್ ಕೇಳ್ತಾನೆ. ಆದ್ರೆ ಅವರು ಏನು ಹೆಲ್ಪ್ ಮಾಡಲ್ಲ. ಇನ್ನು 9 ಜನ ಮಕ್ಕಳು ಸತ್ತಾಗ ಬನ್ಸಲ್ ಫ್ಯಾಮಿಲಿ ಈ ನ್ಯೂಸ್ ಹೊರಗೆ ಬರದಂತೆ ತಡೆದಿರ್ತಾರೆ ಮತ್ತು ಸ್ಲಮ್ ನಲ್ಲಿದ್ದವರಿಗೆ ನೀವು ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನೀವು ಇರೋ ಜಾಗದಿಂದ ನಿಮ್ಮನ್ನ ಖಾಲಿ ಮಾಡಿಸ್ತೀವಿ, ಏಕೆಂದ್ರೆ ಅದು ಇಲ್ಲಿಗಲ್ ಜಾಗ ಅಂತ ಹೇಳ್ತಾರೆ. ಇವರು ಬಡವರಾಗಿದ್ದರಿಂದ ಏನು ಮಾಡೋಕ್ಕಾಗದೆ ಸುಮ್ಮನಾಗ್ತಾರೆ. ಆದ್ರೆ ಓಂ ಪ್ರಕಾಶ್ ಈಗಲೂ ಬನ್ಸಲ್ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಬನ್ಸಲ್ ಫ್ಯಾಮಿಲಿ ಅವನ ಜೊತೆ ಜಾಸ್ತಿ ಮಾತಾಡ್ತಿರಲ್ಲ. ಆದ್ರೆ ಓಂ ಪ್ರಕಾಶ್ಗೆ ಇವರನ್ನ ನೋಡಿದಾಗಲೆಲ್ಲ ತನ್ನ ಮಗಳು ನೆನಪಾಗ್ತಿರುತ್ತೆ. ಅದಕ್ಕೆ ಅವನು ಬನ್ಸಲ್ ಫ್ಯಾಮಿಲಿನ ಮುಗಿಸ್ಬೇಕಂತ ಪ್ಲಾನ್ ಮಾಡ್ತಾನೆ ಮತ್ತು ತಾನು ಪ್ಲಾನ್ ಮಾಡಿದಂಗೆ ಅವರನ್ನ ಸಾಯಿಸ್ಬಿಡ್ತಾನೆ. ಈಗ ಯಾದವ್ ಓಂ ಪ್ರಕಾಶ್ ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡಿ ವಿಡಿಯೋ ವೈರಲ್ ಮಾಡ್ತಾನೆ. ಇದರಿಂದ ಡಿಜಿಪಿ ಬೇರೆ ದಾರಿ ಇಲ್ಲದೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಂ ಪ್ರಕಾಶ್ ಹೆಸರು ಹೇಳಬೇಕಾಗುತ್ತೆ. ಇಲ್ಲಿ ಯಾದವ್ ಮತ್ತು ಡಾಕ್ಟರ್ ಪಾಣಿಕರ್ ಸೇರಿ ಕೇಸ್ ನ ಸಾಲ್ವ್ ಮಾಡ್ತಾರೆ. ಆದ್ರೆ ಡಿಜಿಪಿ ಯಾದವ್ನ ಸಸ್ಪೆಂಡ್ ಮಾಡ್ತಾನೆ, ಏಕೆಂದ್ರೆ ಅವನು ಅನ್ಅಫಿಷಿಯಲಿ ಕೇಸ್ ಮೇಲೆ ವರ್ಕ್ ಮಾಡಿ ವಿಡಿಯೋ ವೈರಲ್ ಮಾಡಿರ್ತಾನೆ. ಆದ್ರೆ ಯಾದವ್ಗೆ ತಾನು ಮಾಡಿದ ಕೆಲಸದ ಮೇಲೆ ಪ್ರೌಡ್ ಫೀಲ್ ಆಗ್ತಿರುತ್ತೆ. ಈಗ ಡಿಜಿಪಿ ಪಾಣಿಕರ್ಗೆ ಆ ವಿಡಿಯೋ ಹೇಗೆ ವೈರಲ್ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ಪಾಣಿಕರ್ ತನ್ನ ಲ್ಯಾಪ್ಟಾಪ್ ಕಳ್ಳತನವಾಯ್ತು, ಅದರಿಂದಾನೇ ವಿಡಿಯೋ ಲೀಕ್ ಆಗಿರಬಹುದು ಅಂತ ಹೇಳ್ತಾಳೆ. ಆದ್ರೆ ಡಿಜಿಪಿಗೆ ಇವರಿಬ್ಬರು ಸೇರಿ ಬೇಕಂತ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ. ಇನ್ನೊಂದು ಕಡೆ ಮೀರಾ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿರ್ತಾಳೆ. ಇಲ್ಲಿ ಮೀರಾ ಆ ವ್ಯಕ್ತಿಗೆ ಆಕ್ಚುಲಿ ಆ ಫ್ಯಾಕ್ಟರಿ ನನ್ನ ಹೆಸರಿಗೆ ಇಲ್ಲ,
ಆದ್ರೆ ಆ ಫ್ಯಾಕ್ಟರಿಯಿಂದ ಬಂದ ಗ್ಯಾಸ್ನಿಂದ ಸತ್ತ ಹುಡುಗರು ಯಾವಾಗ್ಲೂ ನನ್ನ ಕಾಡ್ತಿರ್ತಾರೆ ಅಂತ ಹೇಳ್ತಾಳೆ. ಈಗ ಸೀನ್ ಯಾದವ್ ಮತ್ತು ಅವನ ತಾಯಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪಾಣಿಕರ್ ಕೂಡ ಬಂದಿರ್ತಾಳೆ. ಈಗ ಇಲ್ಲಿ ರಾಧಾ ಬರ್ತಾಳೆ. ರಾಧಾ ಯಾದವ್ಗೆ ನನ್ನ ಯಾವಾಗ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಯಾದವ್ ನಾನು ನಿನಗೆ ಸೂಟ್ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನೀನು ಮದುವೆಗೆ ರೆಡಿ ಆಗು ಅಂತ ಹೇಳ್ತಾಳೆ. ಇಲ್ಲಿ ಯಾದವ್ ಕೂಡ ರಾಧಾನ ಇಷ್ಟಪಡ್ತಿರ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.